ಇವತ್ತು ನಾವು ಮಣಿಪಾಲ್ ಹಾಸ್ಪಿಟಲ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರೋಬೋಟಿಕ್ ಸ್ಪೈನ್ ಸರ್ಜರಿನಲ್ಲಿ 1000ಕ್ಕೂ ಮೇಲೆ ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡಿರುವ ಒಂದು ಮೈಲಿಗಲ್ಲು ಅನ್ನೋ ದಿನ. ಇದರಲ್ಲಿ ಇವತ್ತು ನಾವು ಮಾಡಿರುವ ಚಿಕಿತ್ಸೆ, ಕೆಲವರಿಗೆಲ್ಲ ಇತ್ತೀಚೆಗೆ ಮಾಡಿರುವ ಚಿಕಿತ್ಸೆ ಪ್ಲಸ್ 1 ವರ್ಷ 2 ವರ್ಷ ಮುಂಚೆ ಮಾಡಿರುವ ಚಿಕಿತ್ಸೆ ಪೇಷಂಟ್ಸ್ಗಳೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾನು ಹೇಳೋದು, ಎಲ್ಲ ವಯಸ್ಸಿನ ಪೇಷಂಟ್ಸು ಇದ್ದಾರೆ, ಎಲ್ಲ ಕಾಯಿಲೆಯ ಪೇಷಂಟ್ಸು ಇದ್ದಾರೆ. ಇದರಲ್ಲಿ ಅವರು ತಮ್ಮ ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅವರ ಸಕ್ಸಸ್ಸು ನಮ್ಮ ಹೆಮ್ಮೆ. ಇದರಿಂದ ಜನರಿಗೆ ಒಂದೇ ಬೆನಿಫಿಟ್ ಏನಂದರೆ, ಇವತ್ತಿಗೆ ಈ ಟೆಕ್ನಾಲಜಿ ಇದೆ, ಇದರಿಂದ ಸ್ಪೈನ್ ಸರ್ಜರಿ ಸೇಫ್ ಆಗಿದೆ. ಮೊದಲೆಲ್ಲ ಏನಿತ್ತು, ಸ್ಪೈನ್ ಸರ್ಜರಿ, ಸ್ಪೈನಲ್ ಕಾರ್ಡ್ ಮುಟ್ಟಿದರೆ ಜನ ಪ್ಯಾರಾಲಿಸಿಸ್ ಆಗ್ತಾರೆ ಅನ್ನೋ ಭಯ ಇತ್ತು. ಇವತ್ತು ಆ ಭಯ ಅಂತೂ ಖಂಡಿತ ಇಲ್ಲ. ಹೆಚ್ಚಂದರೆ ಬೇರೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಇವಾಗ ಯಾವುದೇ ಗಾಯ ಆದರೂ ಕೆಲವರಿಗೆ ರೆಸಿ ಆಗ್ಬೋದು, ಗಾಯ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಸರ್ಜರಿ ಮಾಡಿ ವಾಪಸ್ಸು ವಾಶ್ ಕೊಟ್ಟು ಕ್ಲೋಸ್ ಮಾಡಬೇಕಾಗ್ಬೋದು. ಇಲ್ಲ ನರಗಳ ಸ್ವೆಲ್ಲಿಂಗಿಂದಾಗಿ ಸ್ವಲ್ಪ ಕಾಲುಗಳಲ್ಲಿ ನಮ್ನೆಸ್ಸು, ವೀಕ್ನೆಸ್ಸು ಬರ್ಬೋದು. ಬಿಟ್ಟರೆ ಪ್ಯಾರಾಲಿಸಿಸ್ ರಿಸ್ಕ್ ಇವತ್ತು ಸ್ಪೈನ್ ಸರ್ಜರಿಯಲ್ಲಿ ಇಲ್ಲ ಅನ್ನೋ ಥರನೇ ಆಗಿದೆ. ಯಾಕಂದರೆ ಈ ರೋಬೋಟಿಕ್ ಟೆಕ್ನಾಲಜಿ ಅನ್ನೋದು ಎಕ್ಯುರೇಟಾಗಿ ಸ್ಪೈನಲ್ ಇನ್ಪ್ಲಾಂಟೇಷನ್, ಇನ್ಸ್ಟ್ರುಮೆಂಟೇಷನ್ ಅನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಸರ್ಜನ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ, ಟೆಕ್ನಾಲಜಿ ಈಸ್ ಹೆಲ್ಪಿಂಗ್ ದಿ ಸರ್ಜನ್ ಟು ಡೆಲಿವರ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಸಕ್ಸಸ್ ರೇಟು ಕೆಳಬೆನ್ನಿಗೆ 99.8% ಇದೆ, ಕತ್ತಿಗೆ 98.3% ಸಕ್ಸಸ್ ರೇಟ್ ಆಗಿದೆ. ನಮ್ಮ ಹೆಚ್ಚಿನವರು ಈಗ ಡಿಫಾರ್ಮಿಟಿ ಅಂದರೆ ಗೂನುಬೆನ್ನು ಅನ್ನೋದು ಮಕ್ಕಳಲ್ಲಿ ಬರುವ ಕಾಯಿಲೆ. ಆಲ್ದೋ ಅದು 10% ನಮ್ಮ ಟೋಟಲ್. ಈಗ 1000ದಲ್ಲಿ 100 ಜನ ಮಕ್ಕಳು ಇರ್ಬೋದು, ಬೇರೆ 1000 ಜನ ಅಡಲ್ಟ್ಸ್ ಇರ್ತಾರೆ. ಅದರಲ್ಲಿ ಮಧ್ಯ ವಯಸ್ಸಿನವರು ತುಂಬ ಹೆಚ್ಚು. ಯಾಕಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸು, ಕೂತ್ಕೊಂಡೇ ಎಲ್ರಿಗೂ ಕೆಲಸ, ಬಗ್ಗಿ ರೈತನ ಥರ ದುಡಿದ್ರೆ ಯಾರಿಗೂ ಏನೂ ಪ್ರಾಬ್ಲಮ್ ಇರ್ತಿಲ್ಲೋ ಏನೋ. ಬಟ್ ಇವಾಗ ಎಲ್ಲರೂ ಕೂತು ತಲೆ ಹಾಳು ಮಾಡುವ ಕೆಲಸ. ಸೊ ಅದರಲ್ಲಿ ತುಂಬಾ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್, ಡಿಜನ್ರೇಷನ್ ತುಂಬ ಅರ್ಲಿ ಏಜಿಗೆ ಬರ್ತಾ ಇದೆ. ಎಕ್ಸಸೈಸ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಈಗ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಬಂದ ನಂತರ ಕೂತಲ್ಲಿ ಫುಡ್ ಆರ್ಡರ್ ಮಾಡಿದರೆ ಬಂದುಬಿಡುತ್ತೆ. ಜಂಕ್ ಫುಡ್ ತಿಂದು ಜನ ಓವರ್ ವೆಯ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಬೆನ್ನೋವು, ಕತ್ತು ನೋವಿನ ಪ್ರಾಬ್ಲಮ್ಮು, ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾ ಇದೆ. ಎಲ್ರಿಗೂ ಸರ್ಜರಿ ಬೇಕಂತೇಳಿ ಹೇಳೋದಲ್ಲ, ಹೆಚ್ಚಿನವರಿಗೆ ಮಾತ್ರೆಗಳು, ಫಿಸಿಯೋಥೆರಪಿ, ರೆಸ್ಟು, ಇಲ್ಲ ಇಂಜೆಕ್ಷನ್ಸ್ ಅಂದರೆ ಸ್ಪೈನಲ್ ಇಂಜೆಕ್ಷನ್ಸ್. ಇವಾಗ ನಾವು 100 ಪೇಷಂಟ್ ನೋಡಿದರೆ OPDನಲ್ಲಿ ಒಂದು 20-25 ಜನರಿಗೆ ಸ್ಪೈನಲ್ ಇಂಜೆಕ್ಷನ್ಸ್ ಕೊಟ್ಟೇ ನಾವು ಕ್ಯೂರ್ ಮಾಡೋ ಥರ ಬಂದಿದೆ ಟೆಕ್ನಾಲಜಿ. ಅದೇ 100ಕ್ಕೆ 5 ಜನರಿಗೆ ಸರ್ಜರಿ ಮಾಡಬೇಕನ್ನೋ ಸಿಚುವೇಶನೂ ಬರ್ತಾ ಇದೆ. ಬಟ್ ಇದರಲ್ಲಿ ಹೆಚ್ಚಿನದ್ದು ಮಿಡ್ಲ್ ಏಜ್ ಪೀಪಲ್ಗೆ ಬರ್ತಾ ಇರೋದು. ಆಮೇಲೆ ಎಲ್ಡರ್ಲಿ ಪೀಪಲ್ 60 ಮೇಲೆ ಆವಾಗ ಜನ ಏನೋ ಕಾಲು ಜಾರಿ ಬೀಳೋದು, ಇಲ್ಲ ತಲೆ ಚಕ್ಕರ್ ಬಂದು ಬೀಳೋದು, ಆ ಥರ ಆಗಿ ಫ್ರ್ಯಾಕ್ಚರ್ಗಳಾಗ್ತಾ ಇದ್ದಾವೆ. ಅವರಿಗೆ ಕ್ಯಾನ್ಸರ್ಗಳು ಬಂದು, ಅದು ಕಾಮನೆಸ್ಟ್ ಪ್ಲೇಸ್ ಆಫ್ ಸ್ಪ್ರೆಡ್ ಆಫ್ ಕ್ಯಾನ್ಸರ್ಸ್ ಈಸ್ ಸ್ಪೈನಲ್ ಕಾಲಮ್. ಸೊ ಅಂಥದ್ದು ಈಗ ಕ್ಯಾನ್ಸರು ಹೆಚ್ಚಾಗ್ತಾ ಇದೆ ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದರಿಂದಾಗಿ ಸ್ಪೈನಲ್ ಕ್ಯಾನ್ಸರ್ಸ್ ಆಲ್ಸೋ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಇದೆಲ್ಲ ಕಾಯಿಲೆಗಳಿಗೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಈಗ ಕ್ಯಾನ್ಸರ್ ಆದರೆ ಬರೀ ಸ್ಪೈನ್ ಸರ್ಜರಿ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇಕು, ಕೀಮೋಥೆರಪಿ, ಇಮ್ಯುನೋಥೆರಪಿ, ರೇಡಿಯೋಥೆರಪಿ ಎಲ್ಲ ಬೇಕು. ಬಟ್ ಇಂಥ ಮಣಿಪಾಲ್ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಲ್ಲವೂ ಒಂದೇ ಕೊಡೆ ಅಡಿ ಎಲ್ಲ ಬ್ರಾಂಚಸ್ಸು ಇದೆ. ಬೆಸ್ಟ್ ಆಫ್ ಎವ್ರಿ ಸ್ಪೆಷಾಲಿಟಿ ಇಸ್ ದೇರ್, ಆ್ಯಂಡ್ ಅಂಡರ್ ಒನ್ ರೂಫ್ ಯು ಹ್ಯಾವ್ ಎವ್ರಿಥಿಂಗ್ ಕವರ್ಡ್, ಆ್ಯಂಡ್ patients will be definitely getting the best out of the whole system. ಅದೇ ಹೇಳಿದಲ್ಲ, ರೋಬೋಟಿಕ್ ಈಗಾದರೆ ರೆಗ್ಯುಲರ್ ಖರ್ಚಿಗಿಂತ 1 ಲಕ್ಷ ಹೆಚ್ಚಾಗತ್ತೆ.